ಇದು ಮರಕೇಸ ಅಂತ ನೋಡಿ, ಮಲೆನಾಡಲ್ಲಿ ಸಿಗುವಂಥದ್ದು. ಇದು ಹೇಗೆ ಮಾಡೋದಂದರೆ ಹೇಳ್ತೀನಿ ನೋಡಿ. ಖಾರ ರೆಡಿ ಮಾಡಿದ್ದೀನಿ. ಈ ಖಾರಕ್ಕೆ ಒಣಮೆಣಸು, ಕಾಳುಮೆಣಸು ಮತ್ತು ಕಾಯಿ, ಜೀರಿಗೆ, ಕೊತ್ತಂಬರಿ ಕಾಳು ಮತ್ತು ಬೆಳ್ಳುಳ್ಳಿ, ಹುಣಸೆ ಹುಳಿ ಮತ್ತು ಅರಿಶಿಣ ಪುಡಿ ಮತ್ತು ಮೈದಾ, ಇದು ಕಾರ್ನ್ಫ್ಲವರು ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಪೇಸ್ಟು. ಸ್ವಲ್ಪ ಕಾಯಿ ಹಾಕಬೇಕು, ನೈಸಾಗಿ ರುಬ್ಬಬೇಕು ನೋಡಿ. ರುಬ್ಬಿ ಈ ಥರ ಎಲೆ ಇಟ್ಕೊಳ್ಬೇಕು. ಎಲೆ ಇಟ್ಕೊಂಡು ಈ ಥರ ಎಲ್ಲ ಹಚ್ಚಬೇಕು. ಈ ಥರ ಸ್ವಲ್ಪ ಸವರಬೇಕು. ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿರಬೇಕು. ಇದು ಮರಕೇಸ ಆಗಿರೋದ್ರಿಂದ ಬಾಯೆಲ್ಲ ಕಡಿಯುತ್ತೆ, ತಿಂದರೆ ಗಂಟ್ಲಕ್ಕೆಲ್ಲ ಕೆರೆಯುತ್ತೆ. ಸ್ವಲ್ಪ ಹುಳಿ, ಉಪ್ಪು, ಖಾರ ಮುಂದಿದ್ದರೆ ಬಾಯಿ ಕಡಿಯಲ್ಲ. ಇದೆಲ್ಲ ಈ ಥರ ಹಚ್ಕೊಳ್ಬೇಕು. ಹಚ್ಕೊಂಡು ನೋಡಿ ಈ ಥರ ರೋಲ್ ಮಾಡಿಟ್ಟಿದ್ದೀನಿ. ರೋಲ್ ಮಾಡಿ ಬೇಯಿಸ್ಬೇಕು ಕುಕ್ಕರಲ್ಲಿ, ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀನಿ. ಈಗ ಈ ಥರ ಹಚ್ಚಿದ್ದೀನಿ. ಇದು ಮರಕೇಸ, ಈ ಥರ ಮರಕೇಸ. ಇದು ಮರಕೇಸ ಅಂತ ನಾಟಿ ಇದ್ರದ್ದು. ಇದು ಮರಕೇಸ ಅಂತ ಪತ್ರೊಡೆ ಮಾಡ್ತಾರೆ. ಮತ್ತು ಇದು ಖಾರ ಎಲ್ಲ ರುಬ್ಬಿ ತವೆಯಲ್ಲಿ ಫ್ರೈ ಮಾಡ್ತಾರೆ. ಇದು ನೋಡಿ ಖಾರ. ಇದಕ್ಕೆ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಹುಳಿ, ಉಪ್ಪು ಮತ್ತು ಸ್ವಲ್ಪ ಕಾಳುಮೆಣಸು ಒಂದು 4 ಕಾಳು, ಕೊತ್ತಂಬರಿ ಕಾಳು, ಜೀರಿಗೆ ಎಲ್ಲ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಆ ಥರ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ, ಇದು ಎಲೆ ಇಟ್ಟು ಈ ಥರ ಎಲೆ ಇಟ್ಟು ಒಂದೊಂದೇ ಅದ್ರ ಮೇಲೇ ಖಾರ ಹಚ್ಚಬೇಕು. ಒಂದ್ರ ಮೇಲೆ ಎಲೆ ಇಟ್ಟು ಖಾರ ಹಚ್ಚಬೇಕು. ಇದು ಕೇಸಿನ ಸೊಪ್ಪು ಅಂದರೆ ಬಾಯೆಲ್ಲ ಕಡಿಯುತ್ತೆ ತಿಂದರೆ. ಅದಕ್ಕೆ ಸ್ವಲ್ಪ ಹುಳಿ, ಖಾರ, ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು. ಆವಾಗ ಬಾಯೆಲ್ಲ ತುರ್ಕೆ ಬರಲ್ಲ. ಇದು ನಮ್ಮ ಮಲೆನಾಡಲ್ಲಿ ಮಾತ್ರ ಸಿಗುತ್ತೆ, ಮರಕೇಸ ಅಂತೇಳಿ. ಈ ಥರ ಎಲೆ ಇಟ್ಟು ಎಲ್ಲ ಹಚ್ಚಿದ್ದೀನಿ. ಮತ್ತು ಎಷ್ಟು ಬೇಕು ಎಲೆ, ಒಂದು 5, ಒಂದು 7 ಅಥವಾ 8 ಇದ್ರ ಮೇಲೆ ಒಂದ್ರ ಮೇಲೊಂದು ಹಿಟ್ಟು ಹಚ್ಚಿ ರೋಲ್ ಮಾಡ್ಕೋಬೇಕು. ಆನಂತರ ರೋಲ್ ಮಾಡ್ಕೊಂಡು ನೋಡಿ ಈ ಥರ ಹಚ್ಕೊಂಡಿದ್ದೀನಿ. ಇದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ. ನೀರು ಹಾಕಿ ಈ ತಟ್ಟೆ ಇಟ್ಟಿದ್ದೀನಿ. ಈ ಥರ ರೋಲ್ ಮಾಡ್ಕೊಳ್ಬೇಕು. ಈ ಥರ ರೋಲ್ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ರೋಲ್ ಮಾಡ್ಕೊಂಡು. ನೋಡಿ ಈ ಥರ ಸುತ್ತಬೇಕು, ಸಣ್ಣದಾಗಿ ರೋಲ್ ಮಾಡಬೇಕು. ಈ ಥರ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಇಡಬೇಕು. ಈ ಒಂದು 20 ನಿಮಿಷ ಬೇಯಿಸಬೇಕು. 15ರಿಂದ 20 ನಿಮಿಷ ಬೇಯಿಸಬೇಕು.
ನೋಡಿ, ಇದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಚಾಕುಯಿಂದ ಕೊಯ್ದು ಈ ಥರ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಸ್ವಲ್ಪ ಎಳ್ಳು ಹಾಕ್ಕೊತ ಇದ್ದೀನಿ. ಫ್ರೈಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕರಿಬೇವು, ಎಣ್ಣೆ ಕಾದ್ಮೇಲೆ ಎಳ್ಳು ಹಾಕಿ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಸಿಮ್ಮಲ್ಲೇ ಇಡಲಿ. ಆನಂತರ ಇದು ಚಾಕುವಿಂದ ಕಟ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಎಲ್ಲ ಆದಮೇಲೆ ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ಜೋರೇ ಇಡಿ, ಫ್ರೈ ಆಗಬೇಕಲ್ಲ ಅದು. ರೋಸ್ಟ್ ಆಗಿದೆ. ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ತೆಗೆದು ಸ್ವಲ್ಪ ಉಳಿಸ್ಬೇಕು. ಸ್ವಲ್ಪ ರೋಸ್ಟ್ ಆಗುವವರೆಗೆ ಇಡಬೇಕು. ಆನಂತರ ಫ್ರೈ ಆದಮೇಲೆ ತಿನ್ನಿ ಅಂತ ನೋಡಿ. ಮರಕ್ಕೆ ಪತ್ರೊಡೆ ಈ ಥರ ಎಣ್ಣೆಲೆಲ್ಲ ಫ್ರೈ ಮಾಡಿ, ತುಂಬ ಎಣ್ಣೆ ಹಾಕಬೇಡ್ದು, ಸ್ವಲ್ಪ ಎಣ್ಣೆ ಮೀಡಿಯಮ್ ಹಾಕಿ ಹುರಿದು ಈ ಥರ ಮಾಡಿ ತಿನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳಿ, ಹೇಗಾಗಿದೆ ಅಂತ ಹೇಳಿ ಆಯಿತಾ. ನೋಡಿ ಈ ಥರ